ಇವತ್ತು ಭಾನುವಾರ. ನಾನು ಬೆಳಗ್ಗೆ ವ್ಲಾಗಲ್ಲೇ ಹೇಳಿದ್ದೆ ಸ್ವಲ್ಪ ಆಚೆ ಹೋಗಬೇಕು ಅಂತ. ಡಿ ಮಾರ್ಟ್ಗೆ ಹೋಗಿ ಇಷ್ಟು ಸಾಮಾನು ತೊಗೊಂಡು ಬಂದೆ. ಬಸ್ ಸ್ಟಾಪಿಗೆ ನಡೆಯೋದಕ್ಕೆ 1 ಕಿಲೋಮೀಟ್ರ್ ನಮ್ಮ ಮನೆಯಿಂದ, ಮತ್ತು ಅಲ್ಲಿಂದ ಬಸ್ ಸ್ಟಾಪಿಂದ ಅಲ್ಲಿ ಸ್ವಲ್ಪ ದೂರ, ಮತ್ತೆ ಬರಬೇಕಾದ್ರೆ 1 ಕಿಲೋಮೀಟ್ರ್ ಬರಬೇಕು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಡಿ ಮಾರ್ಟಿಂದ. ಮತ್ತು ಅಲ್ಲಿಂದ ನಮ್ಮನೆ ಬಸ್ ಸ್ಟಾಪಿಗೆ ಬಸ್ಸಲ್ಲಿ ಬಂದು ಮತ್ತೆ ಬಸ್ ಸ್ಟಾಪಿಂದ ನಮ್ಮನೆಗೆ 1 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಇವತ್ತು ನಡ್ಕೊಂಡು ಬಂದು ಸಾಕಾಗಿ ಹೋಗಿದೆ, ಕಾಲೆಲ್ಲ ನೋವ್ತಾ ಇದೆ. ಇದು ಸಾಂಬ್ರಾಣಿ, ಮಂಗಳದೀಪ್ ಸಾಂಬ್ರಾಣಿ ಅಂತ ಇತ್ತು. ನಾನು ನೋಡೋಣ ಹೇಗಿರುತ್ತೆ ಅಂತ ತಗೊಂಡು ಬಂದಿದ್ದೀನಿ. ಈಗ ಕಟ್ ಮಾಡಿ ಓಪನ್ ಮಾಡಿ ನೋಡಬೇಕು ಹೇಗಿದೆ ಒಳಗಡೆ ಅಂತ ಕ್ಯೂರಿಯಾಸಿಟಿ, ನೋಡೋಣ ಅಂತ. ಈಗ ಕಟ್ ಮಾಡ್ತಾ ಇದ್ದೀನಿ, ಇದು ನೋಡೋಣ ಹೇಗಿದೆ ಒಳಗಡೆ. ಮೇಲ್ಗಡೆ ಕವರ್ ಪೇಪರ್ ಮುಚ್ಚಿದ್ದಾರೆ, ಅದು ಒಳಗಡೆ ಇದೆ. ಪೌಡ್ರ್ ಮೇಲ್ಗಡೆ ಬಂದಿದೆ. ವಾವ್, ಸೂಪರಾಗಿದೆ. 3 ಪಿಂಕು, 3 ಗ್ರೀನು, 3 ಮಣ್ಣು ಕಲರ್ ಥರ, ಬ್ರೌನ್ ಕಲರ್ ಅಂತ ಏನಂತೀರ ಅದು. ಇದೇನೋ ಮಧ್ಯದಲ್ಲಿ ಇಟ್ಟಿದ್ದಾರೆ, ಇದೇನಂತ ಗೊತ್ತಾಗ್ತಿಲ್ವಲ್ಲ, ಏನಿರ್ಬೋದು ನೋಡಬೇಕಲ್ಲ ಏನಂತ. ನೋಡೋಣ, ಬಿಚ್ಚಿಬಿಟ್ಟು ನೋಡೋಣ. ಏನೋ ಮಧ್ಯದಲ್ಲಿ ಇಟ್ಟಿದ್ದಾರೆ. ನೋಡಿ, ಈ ಥರ ಇದೆ ಮಧ್ಯದಲ್ಲಿ. ಇದೇನು ಸಪೋರ್ಟಿಗೆ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದು ಇದೇನು ಸಾಂಬ್ರಾಣಿ ಏನಲ್ಲ, ಇದನ್ನು ಸಪೋರ್ಟಿಗೆ ಇಟ್ಟಿದ್ದಾರೆ. ಅದು ಶೇಕ್ ಆಗಬಾರ್ದು ಅಂತ ಮೋಸ್ಟ್ಲಿ. ನಾನು ಅದನ್ನು ಮುರಿದೇ ಹಾಕ್ಬಿಟ್ಟೆ. ಹೋಗಲಿ ಬಿಡಿ, ಇನ್ನೇನು ಮಾಡೋದು, ಮುರಿದು ಹಾಕಿದ್ದೀನಿ, ಹಾಗೆ ಇಡಬೇಕಷ್ಟೆ. ನಾನು ಇಲ್ಲಿ ಗ್ರಂಥಿಗೆ ಅಂಗಡೀಲಿ ತಂದಿರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದೇ ಬೇರೆ ಥರ ಇದೆ, ಇದೇ ಬೇರೆ ಥರ ಇದೆ. ಅದೇ ಚೆನ್ನಾಗಿದೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಈ ಥರ ಕಲರ್ಗಳೆಲ್ಲ ಏನಿಲ್ಲ ಅದರಲ್ಲಿ, ಎಲ್ಲ ಒಂದೇ ಕಲರೇ, ಬ್ಲ್ಯಾಕ್ ಕಲರೇ ಇದೆ. ಇದರಲ್ಲೇನೋ 3, 6, 9 ಇದೆ. ನೋಡಬೇಕು ಯೂಸ್ ಮಾಡಿದ್ಮೇಲೆ ಹೇಗಿರುತ್ತೆ ಸ್ಮೆಲ್ಲು. ನಾವೇನು ಡೈಲಿ ಹಚ್ಚೋದಿಲ್ಲ ಇದನ್ನು, ನಮ್ಮದು ಸೋಮವಾರ ವಾರ, ಹಂಗಾಗಿ ಸೋಮವಾರ ಮಾತ್ರ ಹಚ್ತೀನಿ ಅಷ್ಟೇ. ಇದು ಕಿವಿ ಇಯರ್ಬಡ್ಸು, ಇದು ಟೂಲಿಪ್ ತರ್ತಿರ್ತೀವಿ. ಮುಂಚೆ ಒಂದು ಬಾಕ್ಸ್ ತೊಗೊಂಡು ಬಂದಿದ್ವಿ, ಆ ಬಾಕ್ಸೇ ಇತ್ತು. ಆ ಬಾಕ್ಸಲ್ಲೇ ಇದನ್ನು ಹಾಕಿಡೋಣ ಅಂತ ಅದೇ ಬಾಕ್ಸ್ ಒಳಗಡೆ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಯೂಸ್ ಮಾಡೋದು ಡಾಬರ್ ರೆಡ್ ಪೇಸ್ಟು. ನೆಕ್ಸ್ಟ್ ಇದು ಬ್ಲ್ಯಾಕ್ ಸಾಲ್ಟು. ನೋಡೋಣ ಏನಕ್ಕೆ ಬೇಕಾಗುತ್ತೆ, ಪಾನಿಪುರಿ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ, ಅದಕ್ಕೆ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. 40 ರೂಪೀಸ್ ಇದು. ನಾವು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದು. ಇದು ಫುಲ್ ಪ್ಯಾಕ್ ತೊಗೊಂಬರ್ತೀವಿ, ರೌಂಡಾಗಿರುತ್ತೆ, 3 ಪೀಸ್ ಇರುತ್ತೆ ಒಂದರಲ್ಲಿ. 219. ನಾನು ಸೋಪ್ ಫ್ಯಾಕ್ಟ್ರಿನಲ್ಲೇ ತರ್ತೀನಿ, ಯಶವಂತಪುರದ ಹತ್ರ. ಅಲ್ಲಿ 243 ಏನೋ ಆಗುತ್ತೆ ಸೇಮ್ ಬಾಕ್ಸು, ಇದೇ ಥರ 3 ಪೀಸ್ ಇರೋದು. ಇಲ್ಲಿ 219ಗೆ ಕೊಟ್ಟರು. ಇಷ್ಟು ದೀಪಮ್ ಆಯಿಲ್, ದೀಪದೆಣ್ಣೆ ಖಾಲಿಯಾಗಿತ್ತು, ಪ್ಯಾಕ್ ಮಾಡೋಣ ಹಾಕ್ಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದು ಟಪ್ಪರ್ ವೇರ್ ಬಾಟಲ್ಲು, ಅಡುಗೆ ಎಣ್ಣೆ ಮತ್ತು ದೀಪದೆಣ್ಣೆ ಎರಡಕ್ಕೂ ಟಪ್ಪರ್ ವೇರು ಬಾಟಲ್ ಯೂಸ್ ಮಾಡ್ತಾಯಿದ್ದೀನಿ. 1 ಲೀಟ್ರದೇ ಇದು, ಅದು 1 ಲೀಟ್ರದ್ದು, ಇದು 1 ಲೀಟ್ರದ್ದು. ನಾನು ಕಡಲೆಕಾಯಿ ಎಣ್ಣೆನೂ 1 ಪ್ಯಾಕೆಟು ತೊಗೊಂಡು ಬಂದೆ. ಸಫಲ್ ಗ್ರೌಂಡ್ನಟ್ ಆಯಿಲ್, KOFದು ಚೆನ್ನಾಗಿರುತ್ತೆ.
ಆಯಿಲ್, ಅಡುಗೆ ಎಣ್ಣೆ. ಇದು ಜೋಳ ಅರ್ಧ kg ಇದೆ. ಇದು ಪಾಪ್ಕಾರ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಆವಾಗವಾಗ ಸಂಜೆ ಆಫೀಸಿಂದ ಬಂದಮೇಲೆ ಇದನ್ನು ಮಾಡ್ತಾಯಿರ್ತೀವಿ, ಸ್ನ್ಯಾಕ್ಸಾಗಿ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ನಡ್ಕೊಂಡು ಹೋಗಿ ಬಂದು ಸಾಕಾಗೋಗಿತ್ತು. ಒಂದು ಲೋಟ ಟೀ ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಟೀ ಕುಡಿಯೋದು ಕಡಿಮೆ. ಎಲ್ಲಾದರೂ ಆಚೆ ಹೋಗಿ ಬಂದಾಗಷ್ಟೇ ಟೀ ಕುಡಿಬೇಕು ಅನಿಸುತ್ತೆ. ಅವಾಗ ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ. ಈಗ ಟೀ ಮಾಡಿ ಕೊಡ್ಬಿಟ್ಟು ನೈಟು ಅಡುಗೆಗೆ ನೋಡಬೇಕು ಏನಿದೆ ಅಂತ. ನೋಡಿಬಿಟ್ಟು ಸಿಂಪಲಾಗಿ ಏನಾದರೂ ಮಾಡಿ ಊಟ ಮಾಡಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.